ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಸ್ಪೆಷಲ್ ಆದಂತಹ ಸ್ಪರ್ಧಿ ಅಂದ್ರೆ ರಕ್ಷಿತಾ ಶೆಟ್ಟಿ. ಉಳಿದ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ರಕ್ಷಿತಾ ಶೆಟ್ಟಿ ಯಾಕೆ ವಿಭಿನ್ನ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ, ನೇರ ನಡೆನುಡಿ, ಮುಗ್ಧತೆ, ಹಾಗೆ ಏನೇ ಇದ್ರೂ ಕೂಡ ಅದನ್ನ ಡೈರೆಕ್ಟ್ ಆಗಿ ಹೇಳುವಂತ ಅವರ ಸ್ವಭಾವ. ಇದೇ ಕಾರಣಕ್ಕೆ ಸಾಕಷ್ಟು ವೀಕ್ಷಕರು ಅವರನ್ನ ಇಷ್ಟಪಡ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನೇನು ಬಿಗ್ ಬಾಸ್ ಶೋ ಮುಗಿಯೋದಕ್ಕೆ ಜಸ್ಟ್ 10 ದಿನಗಳು ಬಾಕಿ. 10 ದಿನಗಳು ಬಾಕಿ ಇರುವಾಗಲೇ ವೀಕ್ಷಕರಲ್ಲೂ ಕೂಡ ಲೆಕ್ಕಾಚಾರ ಜೋರಾಗಿದೆ. ಯಾರು ವಿನ್ನರ್ ಆಗ್ಬಹುದು, ಯಾರು ರನ್ನರ್ ಅಪ್ ಆಗ್ಬಹುದು ಅಂತ. ಇದೆಲ್ಲದರ ಮಧ್ಯೆ ರಕ್ಷಿತಾ ಶೆಟ್ಟಿ ಮಾತ್ರ ಬಿಗ್ ಬಾಸ್ ಶೋ ಮುಗಿತಾ ಇದೆ ಅನ್ನೋ ಚಿಂತೆಯಲ್ಲಿದ್ದಾರೆ. ಒಂದಷ್ಟು ಸ್ಪರ್ಧಿಗಳು ನಾವ್ ಯಾವಾಗ ಮನೆಯಿಂದ ಹೊರಗೆ ಹೋಗ್ತೀವಿ ಅಂತ ಕಾಯ್ತಾ ಇದ್ರೆ, ರಕ್ಷಿತಾ ಶೆಟ್ಟಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲೇ ಇರಬೇಕು ಅಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಬಿಗ್ ಬಾಸ್ ಶೋದಿಂದ ಹೋಗೋ ಮುಂಚೆ ಪ್ಲೀಸ್ ಬಿಗ್ ಬಾಸ್ ನನ್ನದೊಂದು ಆಸೆಯನ್ನ ಈಡೇರಿಸಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ, ಈಗಾಗಲೇ ಬಿಗ್ ಬಾಸ್ ಶೋದಲ್ಲಿ ಹೇಳ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ, ನಮ್ಮ ಉಡುಪಿಯಲ್ಲಿ ಮೀನ್ ಮಾರುವವರು ಇಲ್ಲಿಗೆ ಬಂದು ಮೀನ್ ತಗೊಂಡ್ ಬಂದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ. ಇದೀಗ ಮತ್ತೆ ಅದೇ ವಿಚಾರವನ್ನ ಅಶ್ವಿನಿ ಜೊತೆ ಮಾತನಾಡ್ತಾ ಬಿಗ್ ಬಾಸ್ ಬಳಿ ಪ್ರಸ್ತಾಪ ಮಾಡಿದ್ದಾರೆ. ನನಗೊಂದು ಆಸೆ ಇದೆ, ಒಂದಷ್ಟು ಮೀನು ಮಾರಾಟ ಮಾಡುವವರು ನಮ್ಮ ಉಡುಪಿಯಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಬಂಗುಡೆ, ಬೂತಾಯಿ, ಮರುವಾಯಿ ಈ ತರ ಸೇಲ್ ಮಾಡಬೇಕು, ನಾವು ಅದನ್ನ ತೆಗೆದುಕೊಂಡು ಇಲ್ಲಿ ಅಡುಗೆ ಮಾಡಬೇಕು ಅಂತ ರಕ್ಷಿತಾ ಹೇಳ್ಕೊಂಡಿದ್ದಾರೆ. ಪ್ಲೀಸ್ ಬಿಗ್ ಬಾಸ್ ಈ ಒಂದು ಆಸೆಯನ್ನ ಈಡೇರಿಸಿ ಅಂತ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳು ಕಪ್ ನಮಗೆ ಸಿಗತ್ತಾ ಅನ್ನೋ ಲೆಕ್ಕಾಚಾರದಲ್ಲಿದ್ರೆ, ರಕ್ಷಿತಾ ಮಾತ್ರ ಈ ಒಂದು ಆಸೆ ಈಡೇರ್ಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರು ಆಲ್ರೆಡಿ ರಕ್ಷಿತಾ ಅಶ್ವಿನಿ ಜೊತೆ ಮಾತಾಡ್ತಾ ಕೂಡ ಹೇಳಿದ್ರು, ನನಗೆ ವಿನ್ ಆಗ್ತೀನೋ ಇಲ್ವೋ ಅದು ಸೆಕೆಂಡ್ರಿ, ಇಲ್ಲಿ ಸಿಕ್ಕಿದಂತಹ ಅನುಭವ, ಇಲ್ಲಿ ಸಿಕ್ಕಿದಂತಹ ಖುಷಿ ಮಾತ್ರ ನನಗೆ ಮುಖ್ಯ ಆಗತ್ತೆ ಹೊರತು ಟ್ರೋಫಿ ಅಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನು ಅವರು ತುಂಬಾ ಇಂಪಾರ್ಟೆಂಟ್ ವಿಚಾರವೊಂದನ್ನ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಇಷ್ಟ ಆಗೋದು ಯಾಕೆ, ಅವರಿಗೆ ಇನ್ನೊಬ್ಬರ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ, ಇನ್ನೊಬ್ಬರ ನೋವಿಗೆ ಅವ್ರು ಯಾವ ರೀತಿ ಮಿಡಿತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಅವ್ರು ಅಶ್ವಿನಿ ಅವ್ರ ಜೊತೆ ಹೇಳ್ತಾರೆ, ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಮೀನುಗಾರರು ಸೀದಾ ಸಮುದ್ರಕ್ಕೆ ಹೋಗ್ತಾರೆ, ಮೀನ್ ಎತ್ಕೊಂಡ್ ಬರ್ತಾರೆ, ನಾವು ಚೆನ್ನಾಗಿ ಅಡುಗೆ ಮಾಡಿ ಊಟ ಮಾಡ್ತೀವಿ ಅಂತ. ಆದ್ರೆ ಮೀನ್ ಹಿಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾ ಅಂತ ಹೇಳಿದ್ದಾರೆ. ಮೀನುಗಾರರು ಮೀನ್ ಹಿಡಿಯೋದಕ್ಕೆ ದೋಣಿಯಲ್ಲಿ ಹೋದಾಗ ಅವರು ತುಂಬಾ ಭಯದಲ್ಲೇ ಹೋಗ್ಬೇಕಾಗತ್ತೆ. ಅವ್ರು ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿ ಅವ್ರಿಗೆ ಇರೋದಿಲ್ಲ. ಸಮುದ್ರದ ಮಧ್ಯೆ ಏನ್ ಅನಾಹುತ ಬೇಕಾದ್ರೂ ಆಗ್ಬಹುದು, ಅವರಿಗೆ ವಾಪಸ್ ಬರುತ್ತೀವಿ ಅನ್ನೋ ಧೈರ್ಯನೇ ಇರೋದಿಲ್ಲ. ಆ ಒಂದು ದೇವ್ರ ಮೇಲೆ ಭಾರ ಹಾಕಿ ಅವ್ರು ಹೋಗಿರ್ತಾರೆ. ಮಕ್ಕಳು, ಹೆಂಡತಿ, ಅಪ್ಪ, ಅಮ್ಮ ಎಲ್ಲರನ್ನ ಬಿಟ್ಟು ಅವರು ಮೀನುಗಾರಿಕೆಗೆ ಹೋಗ್ತಾರೆ, ಮೀನು ಹಿಡ್ಕೊಂಡು ಬರ್ತಾರೆ. ಅವರಿಗೆ ದುಡ್ಡು ಸಿಗ್ಬೋದು, ಹೌದು ನಿಜ, ಆದ್ರೆ ಅವ್ರು ಹೋದಾಗ ಅವರಿಗೆ ವಾಪಸ್ ಬರ್ತೀವಿ ಅನ್ನೋ ಧೈರ್ಯನೇ ಇರೋದಿಲ್ಲ. ನಿಜಕ್ಕೂ ಅವರೆಲ್ಲರೂ ಕೂಡ ಗ್ರೇಟ್ ಅಲ್ವಾ ಅನ್ನೋ ಮಾತನ್ನ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಬಹುದೊಡ್ಡ ಆಸೆ ಆರಂಭದಿಂದ ಕೂಡ ಮೀನು ಮಾರುವವರನ್ನ ಈ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರ್ಬೇಕು ಅಂತ. ನೀವು ರಕ್ಷಿತಾ ಶೆಟ್ಟಿ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟರ್ವ್ಯೂಸ್ ಅನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಯೂಟ್ಯೂಬರ್ಸ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಪಡುಬಿದ್ರೆಯ ಮೀನು ಮಾರುಕಟ್ಟೆಗೆ ಹೋಗಿ ಅಲ್ಲಿರುವಂತಹ ಮೀನುಗಾರ ಮಹಿಳೆಯರನ್ನ ಮಾತಾಡಿಸಿದ್ದಾರೆ. ಅಂದ್ರೆ ಮೀನ್ ಸೆಲ್ ಮಾಡುವಂತಹ ಒಂದಷ್ಟು ಮಹಿಳೆಯರನ್ನ ಮಾತಾಡಿಸಿದ್ದಾರೆ. ಅಲ್ಲೇ ರಕ್ಷಿತಾ ಮೀನನ್ನ ಬೈ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು, ಆಕೆ ಎಷ್ಟು ಸಿಂಪಲ್, ಆಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನಮ್ ಜೊತೆ ಅಂತ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳೆ ಅಂತ. ನಿಜ, ಬಿಗ್ ಬಾಸ್ ಮನೆಯಲ್ಲಿದ್ರು ಕೂಡ ರಕ್ಷಿತಾ ಅವರೆಲ್ಲರ ಬಗ್ಗೆ ಯೋಚನೆ ಮಾಡ್ತಾರೆ. ನಾನ್ ವಿನ್ನರ್ ಆಗ್ಬೇಕು, ನನ್ ಕಪ್ ಸಿಗತ್ತಾ, ದುಡ್ಡು ಸಿಗತ್ತಾ, ಅಥವಾ ಹೋದ್ಮೇಲೆ ಒಂದು ಅವಕಾಶ ಸಿಗತ್ತಾ, ನಾನು ಸ್ಟಾರ್ ಆಗ್ತೀನ, ನಾನು ಸೀರಿಯಲ್ ಮಾಡ್ತೀನ, ಫಿಲಂ ಮಾಡ್ತೀನ, ಈ ರೀತಿಯಾದಂತ ಯೋಚನೆಯಲ್ಲಿದ್ರೆ ಅಲ್ಲಿರುವಂತಹ ಉಳಿದ ಸ್ಪರ್ಧಿಗಳು, ಇವರ ಯೋಚನೆ ಏನಂದ್ರೆ ನನ್ನ ಜೊತೆ ಇದ್ದವರು, ನನ್ನ ಜನರನ್ನ ಈ ವೇದಿಕೆಗೆ ಕರ್ಕೊಂಡ್ ಬರ್ಬೇಕು, ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗ್ಬೇಕು, ಅವರನ್ನ ಕೂಡ ಜನ ಗುರುತಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ಭಾಗದ ಜನಕ್ಕೆ ಮೀನುಗಳ ಪರಿಚಯ ಆಗ್ಬೇಕು. ಯಾವ ಮೀನಂದ್ರೆ ಏನು, ಈ ಮೀನಂದ್ರೆ ಏನು, ಬೂತಾಯಿ ಯಾವುದು, ಬಂಗುಡೆ ಯಾವುದು, ಮರುವಾಯಿ ಯಾವುದು, ಏಡಿ ಯಾವುದು, ಇದೆಲ್ಲವೂ ಕೂಡ ಎಲ್ರಿಗೂ ಕೂಡ ಗೊತ್ತಾಗ್ಬೇಕು. ಅಂಥದ್ದೊಂದು ವೇದಿಕೆ ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿ ಆಗ್ಬೇಕು ಅಂತ ಅಶ್ವಿನಿ ಜೊತೆ ಮಾತಾಡ್ತಾ ಇರುವಾಗ ಆಕೆ ಮೆಚುರಿಟಿ ಲೆವೆಲ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗತ್ತೆ. ರಕ್ಷಿತಾ ಶೆಟ್ಟಿ ಹಂಗೆ ಹಿಂಗೆ ಅಂತ ಸಾವಿರಾರು ಟ್ರೋಲ್ಗಳನ್ನ ಮಾಡ್ತಾರೆ. ಆಕೆಗೆ ಕನ್ನಡ ಬರೋದಿಲ್ಲ, ಫೇಕ್, ಆಕೆ ಡ್ರಾಮಾ ಅಂತ. ಆದ್ರೆ ಆಕೆಯ ಒಳ್ಳೆಯ ಮನಸ್ಸು ಬಹುತೇಕರಿಗೆ ಅರ್ಥ ಆಗೋದೇ ಇಲ್ಲ. ಎಲ್ಲವೂ ಕೂಡ ಮಾಡಿದ್ರೆ ಆಕೆ ಗೇಮ್ ಪ್ಲಾನಿಂಗ್, ಏನೋ ಲಾಭ ಇಟ್ಕೊಂಡೇ ಮಾಡ್ತಾಳೆ ಅಂತ ಬಹುತೇಕರು ಅಂದ್ಕೊಂಡಿರ್ತಾರೆ. ಆದ್ರೆ
ಆಕೆಯಲ್ಲಿರುವಂತಹ ಮನಸ್ಸೆಂಥದ್ದು ಅನ್ನೋದು ಆಕೆಯ ಜೊತೆ ಕೂತು ಮಾತಾಡಿದಾಗ್ಲೇ ಗೊತ್ತಾಗೋದು. ಬಹುತೇಕ ಅವರು ರಕ್ಷಿತಾ ಜೊತೆ ಹಾಗೆ ರಕ್ಷಿತಾ ಬಹುತೇಕ ಅಶ್ವಿನಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನ ಹಂಚ್ಕೊಳ್ತಾರೆ. ರಘು ಅವ್ರ ಜೊತೆ ಹಂಚ್ಕೊಳ್ತಾರೆ. ಯಾಕೆ ಗೊತ್ತಾ, ಅವರೆಲ್ಲರೂ ಕೂಡ ರಕ್ಷಿತಾ ಅವರ ಮಾತನ್ನ ಅಷ್ಟೇ ಪ್ರೀತಿಯಿಂದ ಆಲಿಸ್ತಾರೆ. ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಎಷ್ಟೇ ಜಗಳ ಆಗ್ಲಿ, ಏನೇ ವೈಮನಸ್ಸಿರ್ಲಿ, ಆದ್ರೆ ರಕ್ಷಿತಾ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲ ಮಾತಿಗೂ ಕೂಡ ರಕ್ಷಿತಾ ಮಾತೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ಅಶ್ವಿನಿ ಕಿವಿ ಆಗ್ತಾರೆ. ಒಂದಷ್ಟು ಬುದ್ಧಿ ತಪ್ಪಿದ್ರೆ ಈ ತರ ಮಾಡ್ಬೇಕು, ನೀನ್ ಈ ತರ ಮಾಡ್ಬೇಕು, ಹೌದು ಗುಡ್, ಹಾಗೆಲ್ಲ ಒಂದು ಟೀಚರ್ ರೀತಿಯಲ್ಲಿ ಆಕೆ ಹೇಳಿದಕ್ಕೆಲ್ಲ ಕೂಡ ಅವರು ಧ್ವನಿ ಆಗ್ತಾರೆ. ನಿಜಕ್ಕೂ ಆ ಒಂದು ಗುಣ ನಾವು ಅಶ್ವಿನಿ ಅವರಲ್ಲಿ ಮೆಚ್ಚಲೇಬೇಕು. ರಕ್ಷಿತಾ ಈ ರೀತಿ ಹೇಳುವಾಗ ಅವ್ರು ಹೇಳ್ತಾರೆ, ಹೌದು ಅವರು ಬಂದ್ರೆ ನಾವೇ ಇಲ್ಲಿ ಅಡುಗೆ ಮಾಡೋಣ, ಪಾತ್ರ ಎಲ್ಲ ಕೊಡ್ತಾರೆ ಬಿಗ್ ಬಾಸ್, ತುಂಬಾ ಚೆನ್ನಾಗಿ ವೆರೈಟಿ ಡಿಶಸ್ ಮಾಡೋಣ ಅಂತ. ನಿಜಕ್ಕೂ ರಕ್ಷಿತಾ ಶೆಟ್ಟಿ ಯಾಕೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಕಾರಣ, ಆಕೆಯಲ್ಲಿರುವಂತಹ ಒಳ್ಳೆಯ ಮನಸ್ಸು. ರಕ್ಷಿತಾ ಅವರ ಈ ಒಂದು ನಡೆಯ ಬಗ್ಗೆ, ಈ ಒಂದು ಆಲೋಚನೆಯ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.